ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1 ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಕಟ್ಟಡ 1 BHK ಫ್ಲ್ಯಾಟ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BHK ಫ್ಲ್ಯಾಟು ನಮ್ಮ ಬೆಂಗಳೂರಿನಲ್ಲಿ ಸುತ್ತಮುತ್ತ ಎಲ್ಲ ಕ್ಷೇತ್ರದಲ್ಲಿ ಕಟ್ತಿರುವಂತಹ 1 BHK ಫ್ಲ್ಯಾಟು ಫ್ರೆಂಡ್. ಇತ್ತೀಚೆಗೆ ಅರ್ಜಿ ಹಾಕಿರ್ತರು ಸಾಕಷ್ಟು ಜನ ಅರ್ಜಿ ಹಾಕಿದ್ದಾರೆ. ಫ್ಲ್ಯಾಟ್ಗಳು ಬುಕ್ ಮಾಡೋ ಅಂಥವ್ರು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆ ಇನ್ನೂ ವಿಷಯಗಳು ಸಾಕಷ್ಟು ತಿಳಿದಿಲ್ಲ. ಅದ್ರ ಬಗ್ಗೆ ನಮಗೆ ಕಮೆಂಟಲ್ಲಿ ಕೇಳ್ತಾಯಿದ್ರು. ಸರ್, ನಾವು ಫ್ಲ್ಯಾಟ್ಗಳು ತಗೊಂಡಾಗ ನಮಗೆ ಬ್ಯಾಂಕ್ ಲೋನ್ ಏನಾರ ಇರುತ್ತಾ ಈ ಸ್ಕೀಮಲ್ಲಿ? ಅಂದರೆ 1 ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಕಟ್ಟಡ ಈ ಸ್ಕೀಮಲ್ಲಿ ನಮಗೆ ಬ್ಯಾಂಕ್ ಲೋನು ಇರುತ್ತಾ? ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಬ್ಯಾಂಕ್ ಲೋನ್ ಮಾಡಿಸ್ಕೊಂಡ್ರೂ ಸಹ EMI ತಿಂಗಳಿಗೆ ಎಷ್ಟು ಅಂದಾಜು ಬರುತ್ತೆ ಸರ್? ನಿಮಗೆ ಒಂದು ಡೀಟೇಲ್ಸು ನಮಗೆ ಕ್ಲಿಯರೆನ್ಸ್ ಕೊಡಿ ಸರ್ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. 1 BHK ಫ್ಲ್ಯಾಟ್ನಲ್ಲಿ ಏನು ತಾಂಡಿರಂಥ ಆಲ್ಮೋಸ್ಟ್ ತಾಂಡಿರೋ ಬ್ಯಾಂಕ್ಗಳೆಲ್ಲ ಲೋನ್ ಮಾಡಿಸ್ಕೊಂಡಿರ್ತಾರಲ್ಲ, ಅವ್ರದ್ದು ತೆಗ್ದಿರೋ ಪ್ರಕಾರ ನಿಮಗೆ ತಿಳಿಸ್ತೀನಿ. 1 BHK ಫ್ಲ್ಯಾಟು ಮತ್ತು ಬ್ಯಾಂಕ್ ಲೋನು ಕೊಡ್ತಾರೆ ಮತ್ತು ಸರ್ಕಾರದಿಂದ ಸಹಾಯಧನೂ ಕೊಡ್ತಾಯಿದ್ದಾರೆ. ಇವೆಲ್ಲ ಡೀಟೇಲ್ಸ್ ನಾನು ಸಂಪೂರ್ಣವಾಗಿ ವಿವರ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ದವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾನು ಶುರು ಮಾಡ್ತೀನಿ. ಫ್ರೆಂಡ್, ಈಗ 1 BHK ಫ್ಲ್ಯಾಟು ನೀವು ಅರ್ಜಿ ಹಾಕಿರ್ತೀರ, 50,000 ಕಟ್ಟಿರ್ತೀರ. ನೆಕ್ಸ್ಟ್ ಪ್ರೊಸೆಸ್ಸು ನಿಮಗೆ ಬ್ಯಾಂಕ್ ಲೋನ್ದೇ ಆಗಿರುತ್ತೆ. ನೀವು ಬ್ಯಾಂಕ್ ಲೋನ್ ಪ್ರೊಸೆಸ್ಸಲ್ಲಿ ನೀವು ಏನು ನಿಮಗೆ ಫೋನ್ ಕಾಲ್ ಬರುತ್ತೆ. ಫೋನ್ ಕಾಲ್ ಬಂದ ನಂತರ ನಿಮಗೆ ಬ್ಯಾಂಕ್ ಲೋನು ಸಾಲದ ಮೇಲೆ ಅಲ್ಲೇ ಇಟ್ಕೊಂಡಿರ್ತಾರೆ, ಅಥವಾ ನಿಮ್ಮ ಬ್ಯಾಂಕ್ ಕಡೆಯಿಂದನೇ ಫೋನ್ ಬರುತ್ತೆ. ನೀವು ವಿಸಿಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸು ನೀವು ತಿಳ್ಕೊಬೋದು. ನೀವು ತಿಳ್ಕೊಂಡು ಎಷ್ಟು EMI ಬರುತ್ತೆ ಅಂತಲೂ ಸಾಕಷ್ಟು ಜನ ಕೇಳ್ತಾರೆ. ಯಾಕೆಂದರೆ ಒಬ್ಬರು ಕುತೂಹಲ ಇರುತ್ತೆ. ಈಗ ಒಬ್ಬರು ನಾವು ತಾಂಬೇಕು ಎಷ್ಟು ನಮ್ಮ ಕೈ ಕೆಪಾಸಿಟಿ ಇರುತ್ತೋ ಇಲ್ವೋ ಕಟ್ಟೋಕ್ಕೆ, ಅಥವಾ ಯಾವ ರೀತಿ EMI ತಿಂಗಳಿಗೆ ಎಷ್ಟು ಬರುತ್ತೆ ಅನ್ನೋದು ಡೌಟಲ್ಲಿ ಸಹ ಇರ್ತಾರೆ. ಖಂಡಿತವಾಗಿ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ನೋಡಿ, 1 BHK ಫ್ಲ್ಯಾಟ್ ತಗೊಂಡವರು ಮಿನಿಮಮ್ ಇಲ್ಲಿ ನಿಮ್ಗೆ ತಿಳಿದಿರೋ ಪ್ರಕಾರ ಈಗ 13 ಲಕ್ಷ ರೂಪಾಯಿ ಫ್ಲ್ಯಾಟ್ ರೇಟ್ ಇದೆ. 9,70,000 ರೂಪಾಯಿ 9,70,000 ರೂಪಾಯಿ SC ST ಜನರಿಗೆ ಇಲ್ಲಿ ಬೀಳುತ್ತೆ. ಅದ ನಂತರ ಜನರಲ್ ಕ್ಯಾಟಗರಿಗೆ 10 ಲಕ್ಷ ರೂಪಾಯಿ ಆಗುತ್ತೆ. ಫ್ರೆಂಡ್, ಇಲ್ಲಿ ಸಬ್ಸಿಡಿ ಹೊರತುಪಡಿಸಿ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆಯಲ್ಲ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಸಹ ಸಬ್ಸಿಡಿ ಕೊಡ್ತಾ ಇದೆ. ಈ ಸ್ಕೀಮ್ಗೆ ಎಲ್ಲ ನಿಮಗೆ ಮೈನಸ್ ಮಾಡುತ್ತೆ. 3 ಲಕ್ಷ SC STಗೆ, ಜನರಲ್ ಕ್ಯಾಟಗರಿಗೆ 2,70,000 ರೂಪಾಯಿ ಇಲ್ಲಿ ಸಬ್ಸಿಡಿ ಕೊಡ್ತಾಯಿದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಇವೆಲ್ಲ ಕಳೆದು ನೀವು ಟೋಟಲ್ ಕಟ್ಟಬೇಕಾಗಿರೋದು 9,70,000. ಜನರಲ್ ಕ್ಯಾಟಗರಿ ಇರೋರು 10 ಲಕ್ಷ ಇಲ್ಲಿ ಕಟ್ಟಬೇಕು. ಈಗ ಸದ್ಯಕ್ಕೆ ಫ್ಲ್ಯಾಟ್ ನೀವು ಅರ್ಜಿ ಹಾಕೋಕ್ಕೆ 50,000 ರೂಪಾಯಿ ನೀವು ಅರ್ಜಿ ಹಾಕೋಕ್ಕೇನೋ ದುಡ್ಡು ತಗೊಳ್ಳಲ್ಲ. ಆನ್ಲೈನಲ್ಲೇ ನೇರವಾಗಿ ಇಲ್ಲಿ ಫ್ರೀ, ಯಾವುದೇ ಥರ ಫೀಸ್ ಇಲ್ಲ. ನೀವು ಅರ್ಜಿ ಹಾಕೋಕ್ಕೆ ಮೊಬೈಲಲ್ಲಿ ನೀವು ಹಾಕೊಂಡ್ರೆ ₹1 ಫೀಸ್ ಆಗೋಲ್ಲ. ನೀವೇ ಸೈಬರ್ ಸೆಂಟ್ರಲ್ಲಿ ಹೋದರೆ ಅವ್ರು ಫೀಸ್ ತಗೊಂಬೋದನ್ನು ಅಷ್ಟು ಗೊತ್ತಿಲ್ಲ. ಬಟ್ ನೀವು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸೋಕ್ಕೆ 1 BHK ಫ್ಲ್ಯಾಟ್ ರಾಜೀವ್ ಯಾವುದೇ ಥರ ಇಲ್ಲಿ ಫೀಸು ಕಟ್ಟೋಂಗಿಲ್ಲ. ಇಲ್ಲಿ ಅರ್ಜಿ ಫ್ರೀಯಾಗಿ ನಿಮಗೆ ಹಾಕೋಬೋದು. ಒಂದು ಈಗ ಎರಡನೇ ಸ್ಕೀಮ್ ನಂತರ ನಿಮಗೆ ಬೇಕಾಗಿರೋದು 50,000 ರೂಪಾಯಿ. ನೀವು ಫ್ಲ್ಯಾಟ್ ಸೆಲೆಕ್ಟ್ ಅಂದರೆ ನೀವು ಅರ್ಜಿ ಹಾಕಿ 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ಒಬ್ಬರಿಗೆ 3 ತಿಂಗಳಾದಮೇಲೆ ಮೆಸೇಜ್ಗಳು ಬರ್ತವೆ. ನೀವು ಫ್ಲ್ಯಾಟ್ಗೆ ಸೆಲೆಕ್ಟ್ ಆಗಿದ್ದೀರ, ನೀವು 50,000 ರೂಪಾಯಿಗೆ ಬ್ಯಾಂಕ್ಗಳಿಗೆ ಕಟ್ಟಿ ನಂತರ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಳ್ಳಿ ಅಂತ. ನಂತರ ನೀವು 50,000 ರೂಪಾಯಿ ಅಮೌಂಟು ಕಟ್ತೀರಾ, ಫ್ಲ್ಯಾಟ್ಗಳು ಬುಕ್ ಮಾಡ್ಕೊತೀರ. ಇದೆಲ್ಲ ಆದಮೇಲೆ ಬ್ಯಾಂಕ್ ಪ್ರೊಸೆಸ್ ನಿಮಗೆ ಇರುತ್ತೆ. ನೋಡಿ, ಬ್ಯಾಂಕ್ ಪ್ರೊಸೆಸ್ಸಲ್ಲಿ ನಿಮಗೆ ತುಂಬ ಸ್ಕೀಮ್ಗಳು, ಸರ್ಕಾರ ಹೊಸ ಯೋಜನೆಗಳು ಸಹ ತಂದಿದ್ದಾವೆ. ಈ ಸ್ಕೀಮು ಯಾಕೆಂದರೆ ಬಡವರಿಗೆ EMI ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಸರ್ಕಾರದಿಂದ 3,000 ರೂಪಾಯಿ ಕಮ್ಮಿ ದರದಲ್ಲಿ ಬಡ್ಡಿ ಸಹಾಯಧನ ಅಂತ ಕೊಡ್ತಾಯಿದೆ. ಯಾಕೆಂದರೆ ಇಲ್ಲಿ ಸ್ಕೀಮ್ಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಕಷ್ಟು ಜನ ಸಿಕ್ಕಲ್ಲ. ಒಬ್ಬರು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಸಿವಿಲ್ ಸ್ಕೋರ್ ಇದ್ರೂ ಕೊಡ್ತಾರೆ. ಇವರು EMI ಜಾಸ್ತಿ ಆಗುತ್ತೆ ಇವರಿಗೆ ಅಂತ ಹೇಳ್ಬಿಟ್ಟು ಸರ್ಕಾರನೇ ಇವರು 3,000 ಜನ ಸಬ್ಸಿಡಿ ಇವರಿಗೆ ಸರ್ಕಾರ ನಾವು ಕೊಡ್ತೀವಿ ಅಂತಲೂ ಸಹ ಇಲ್ಲಿ ತಿಳಿಸ್ತಾ ಇದೆ. ಇದ್ರ ಬಗ್ಗೆ ನಾವು ಸುಮಾರು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸರ್ಕಾರನೇ ಈ ಬಡವರಿಗೆ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಈಗ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿ ಈ ಯೋಜನೆ ಸ್ಕೀಮು ಹೊಸದಾಗಿ ತಂದಿದ್ದಾರೆ. ನೀವು ಬ್ಯಾಂಕ್ ಲೋನ್ ಏನಾರು ಮಾಡಿಸ್ಕೊಂಡ್ರೆ ನಿಮಗೆ ಸಬ್ಸಿಡಿನ 3,000 ರೂಪಾಯಿ ಸಿಗುತ್ತೆ ಅಂತ ಕ್ಲಿಯರಾಗಿ ತಿಳಿಸಿದ್ದಾರೆ. ಹಾಗಾದರೆ ತಿಂಗಳಿಗೆ ಎಷ್ಟು EMI ಬರುತ್ತೆ ಅಂತ ನೀವು ನೋಡೋದಾದರೆ ನೋಡಿ, ಇಲ್ಲಿ ಬ್ಯಾಂಕು ಇಲ್ಲಿ ಮಾಡಿಸ್ಕೊಂಡಿದ್ದಾರೆ ಅವರು
ಹೆಸರು ನಾನು ಹೇಳಲ್ಲ, ಮತ್ತು ಯಾವ ಬ್ಯಾಂಕಲ್ಲೂ ಸಹ ಇವ್ರು ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಲ್ಲ. ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ನಿಮಗೆ ಏನಪ್ಪ ಅಂದರೆ ಅವ್ರಿಗೆ ಸುಮಾರು ಇಲ್ಲಿ 1 BHK ಫ್ಲ್ಯಾಟ್ನವರು ಲೋನ್ಗಳು ಮಾಡಿಸ್ಕೊಂಡಿದ್ದಾರೆ. ಸುಮಾರು 7 ಲಕ್ಷ ರೂಪಾಯಿ ಇವ್ರ ಲೋನ್ ಆಗಿದೆ. 7 ಲಕ್ಷ ರೂಪಾಯಿ ಇವ್ರಿಗೆ ಲೋನ್ ಆಗಿದೆ. ಈ ಟೋಟಲ್ ಅಮೌಂಟು 7 ಲಕ್ಷ ರೂಪಾಯಿ. ಇವರು 10 ವರ್ಷ ಹಾಕ್ಸ್ಕೊಂಡಿದ್ದಾರೆ, ಅಂದರೆ 10 ಇಯರ್ 10 ವರ್ಷ ಇವ್ರಿಗೆ ಹಾಕ್ಕೊಂಡಿದ್ದಾರೆ. ಅಂದರೆ 120 ಕಂತುಗಳು 10 ವರ್ಷ ಇವ್ರಿಗೆ ಬೀಳುತ್ತೆ. ಫ್ರೆಂಡ್, ಇವ್ರಿಗೆ ಮಂತ್ಲಿ EMI 10,545 ರೂಪಾಯಿ ಬೀಳ್ತಾಯಿದೆ. ಅಂದರೆ ಮಂತ್ಲಿ EMI 10,545 ರೂಪಾಯಿ ಇವ್ರಿಗೆ EMI ಬೀಳ್ತಾಯಿದೆ. ಫ್ರೆಂಡ್, ಇಂಟ್ರೆಸ್ಟ್ ಇವ್ರಿಗೆ 11.5% ಇವ್ರಿಗೆ ಹಾಕಿದ್ದಾರೆ. 11.5% ಇವ್ರು ಪ್ರೈವೇಟ್ನಲ್ಲಿ ತಗೊಂಡಿದ್ದಾರೆ. ಈಗ ನೀವು ಏನೋ ರಾಷ್ಟ್ರೀಕೃತ ಬ್ಯಾಂಕ್ಗಳು ಆದರೆ 85.5 ಮತ್ತು 9 ಇರುತ್ತೆ. ಇವ್ರಿಗೆ ಸದ್ಯಕ್ಕೆ ಅವಾಗ ಹಿಂದೆ ಅಂದರೆ ಇವರು ಮಾಡಿಸ್ಕೊಂಡಿದ್ದಾರೆ ಆಲ್ಮೋಸ್ಟ್ ಒಂದು 6 ಮಂತು ಹಿಂದ್ಗಡೆ ಬ್ಯಾಕಲ್ಲಿ ಇವರು ಮಾಡಿಸ್ಕೊಂಡಿದ್ದಾರೆ. ಫ್ರೆಂಡ್, ಇವರಿಗೆ ಸುಮಾರು 11.5% ಇವರಿಗೆ ಹಾಕಿದ್ದಾರೆ. ಟೋಟಲ್ ಅಮೌಂಟು ನಿಮಗೆ ತಿಳಿಸಿದೆ ನೋಡಿ. ಮಿನಿಮಮ್ ಇವರಿಗೆ 10,000 ಚಿಲ್ಲರೆ 7.5 ಲಕ್ಷಕ್ಕೆ ಇವ್ರು ಬಿಡ್ತಾಯಿದೆ. ಇವು 7.5 ಲಕ್ಷಕ್ಕೆ 10 ವರ್ಷ ಹಾಕ್ಸ್ಕೊಂಡಿದ್ದಾರೆ. ಈಗ ನೀವು 5 ವರ್ಷ ಮಾಡಿಸ್ಕೊಂಡ್ರೆ ನಿಮಗೆ ಇಲ್ಲಿ EMI ಜಾಸ್ತಿ ಆಗುತ್ತೆ, ಇಂಟ್ರೆಸ್ಟ್ ಕಮ್ಮಿ ಬರುತ್ತೆ. 10 ವರ್ಷ ಹಾಕ್ಸ್ಕೊಂಡ್ರೆ EMI ಜಾಸ್ತಿ ಆದಮೇಲೆ ಇಲ್ಲಿ ಬಡವರು ಕಟ್ಟೋಕ್ಕಾಗಲ್ಲ. ಯಾಕೆಂದರೆ ಈಗ ಇಲ್ಲಿ ಎಕ್ಸಾಂಪಲ್ ಇವರು 10 ಚಿಲ್ಡ್ರನ್ನೇ ಇವ್ರು ಕಟ್ತಾ ಇರ್ತಾರೆ. ಇವ್ರಿಗೆ ಆಗಿರೋದು 10 ಚಿಲ್ಡ್ರೆ ಇವ್ರಿಗೆ ಆಗಿದೆ. ಬಟ್ ಅದರಲ್ಲಿ ಮೈನಸ್ಸು ಸರ್ಕಾರದಿಂದ 3,000 ಸಹಾಯಧನ ಸಿಕ್ಕಿದ್ರೆ ಇವರು 7,000 ಚಿಲ್ಡ್ರೆ ಕಟ್ಟಬೇಕಾಗುತ್ತೆ. ಅದೇ ಥರ ನೀವು EMI ಈಗ ಕಮ್ಮಿ ಇರೋದು ಎಕ್ಸಾಂಪಲು ಇನ್ನು ಒಬ್ರಿಗೆ ಹಳೆ ಸ್ಕೀಮಲ್ಲಿರುತ್ತೆ. ಹಳೆ ಸ್ಕೀಮಲ್ಲಿ ಅವ್ರಿಗೆ 6,70,000 ರೂಪಾಯಿ ಈ ಥರ ಬೀಳುತ್ತೆ. ಅಂಥವ್ರಿಗೆ ಸ್ಕೀಮು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದು. ಅವ್ರಿಗೆ EMI ಕಮ್ಮಿ ಆಗ್ಬೋದು. EMI ಹತ್ತತ್ರ ಒಂದು 8,000 ರೂಪಾಯಿ ಆದರೂ ಈ 3,000 ರೂಪಾಯಿ ಮೈನಸ್ ಆದರೂ 5,000 ರೂಪಾಯಿ ಸಿಕ್ಕ ಇರುತ್ತೆ. ಈಗ ಈಗಿನವ್ರಿಗೆ ಇದು ಇರುತ್ತೆ. ಫ್ರೆಂಡ್, ಈಗ ಏನು ಇದು 7.5 ಲಕ್ಷ ರೂಪಾಯಿ ಅವರು ಮಾಡಿಸ್ಕೊಂಡಿದ್ದಾರೆ. 7.5 ಲಕ್ಷ ರೂಪಾಯಿ ಮಾಡಿಸ್ಕೊಂಡ ನಂತರ ಒಂದು 10,000 ಚಿಲ್ಲರೆ ಇದು ಮಂತ್ಲಿ EMI ಬಂದಿದೆ. ಈ ಸರ್ಕಾರದಿಂದ 3,000 ರೂಪಾಯಿ ಮೈನಸ್ ಮಾಡಿದ್ರೆ ನಿಮ್ಗೆ 7,000 ಚಿಲ್ಲರೆ ಇಲ್ಲಿ ಆಗುತ್ತೆ. ಇಷ್ಟು ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಇಷ್ಟು EMI ಒಂದು ಎಕ್ಸಾಂಪಲ್. ನೀವು ಅದೇ ಕಮ್ಮಿ ಮಾಡಿಸ್ಕೊಂಡ್ರೆ 5 ಲಕ್ಷ 6 ಲಕ್ಷ ಕಮ್ಮಿ ಮಾಡಿಸ್ಕೊಂಡ್ರೆ ನಿಮಗೆ ಇನ್ನೂ EMI ಕಮ್ಮಿ ಆಗುತ್ತೆ. ಫ್ರೆಂಡ್, ನೀವು ಏನೇ ವಿಚಾರಿಸೋದು ನಾನು ಅಂದಾಜು ಪ್ರಕಾರ ಒಬ್ರಿಗೆ ಆಗಿರೋದು ನಾನು ತಿಳಿಸ್ತಾ ಇದ್ದೀನಿ. ನೀವು ಬ್ಯಾಂಕ್ ಹತ್ರ ಮಾಡ್ಕೊಂಡು EMI ಕಮ್ಮಿ ಮಾಡಿಸ್ಕೋಬೋದು. ಅದೇ ಸಬ್ಸಿಡಿ ಸಹಾಯಧನ ಬೇಕು ಅಂದರೆ ನೀವು ಮೇನು ತಿಳ್ಕೊಬೇಕು. 10 ವರ್ಷ ಮಾತ್ರ ಸಬ್ಸಿಡಿ ಸಹಾಯಧನ ಕೇವಲ 10 ವರ್ಷಕ್ಕೆ ಮಾತ್ರ ಇರುತ್ತೆ. ನೀವು 15 ವರ್ಷ ಮಾಡಿಸ್ಕೊಂಡ್ರೆ ಆ ಸ್ಕೀಮ್ ಇರೋಲ್ಲ ನಿಮಗೆ. 10 ವರ್ಷಕ್ಕೆ ಮಾತ್ರ ಈ ಸ್ಕೀಮ್ ಮಾತ್ರ ನಿಮಗೆ ಸರ್ಕಾರದ ಮಾಡಿಕೊಟ್ಟಾರೆ. 10 ವರ್ಷ ನಮ್ಮ ಸರ್ಕಾರ 3,000 ರೂಪಾಯಿ ಇಟ್ಕೊಂಡು ಸದ್ಯಕ್ಕೆ 10 ವರ್ಷ ಮಾಡಿಸ್ಕೊಂಡ್ರೆ ಉತ್ತಮ. 15 ವರ್ಷ 20 ವರ್ಷ ಬೇಡ. EMI ಕಮ್ಮಿ ಆಗುತ್ತೆ, ಬಟ್ ನೀವು ಕಟ್ಟಿರೋದು ದುಡ್ಡು ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮಗೆ ವಿಷಯ ಇಲ್ಲಿ ತಿಳಿಸ್ತಾ ಇದ್ದೀನಿ. ಇಷ್ಟು ಆಗುತ್ತೆ. ನೀವು ಆದಷ್ಟು 10 ವರ್ಷಕ್ಕೆ ಪ್ರಯತ್ನ ಪಡಿ. ಸರ್ಕಾರನೂ ಈಗ ಸಹಾಯಧನ ಮಾಡ್ತಾಯಿದೆ. ಏನೋ 3,000 ರೂಪಾಯಿ ಸಹಾಯಧನ ಕೊಡ್ತಾಯಿದೆ. EMI ಕಮ್ಮಿ ಆಗ್ಬೋದು. ಮತ್ತು ಬೇರೆ ಕಡೆ ಬ್ಯಾಂಕ್ಗಳು ಇಂಟ್ರೆಸ್ಟ್ ಕಮ್ಮಿ ಇರ್ತವೆ. ನೀವು ಒಂದೇ ಬ್ಯಾಂಕ್ ವಿಚಾರಿಸ್ಬಿಡ್ರಿ. ಸುತ್ತಮುತ್ತ ಇಂಟ್ರೆಸ್ಟ್ 9.8 10 ಈ ಥರ ಕಮ್ಮಿ ಇರ್ತವೆ. ಅವಾಗೂ ನಿಮಗೆ EMI ಕಮ್ಮಿ ಆಗುತ್ತೆ. ಬಟ್ ನೋಡಿ, ಸಿವಿಲ್ ಸ್ಕೋರ್ ಇದ್ದರೆ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಕಮ್ಮಿ ಕೊಡ್ತೀವಿ ಅಂತ ತಿಳಿಸ್ತಾ ಇದೆ. ಸಿವಿಲ್ ಸ್ಕೋರ್ ಕಮ್ಮಿ ಇದ್ದರೆ ಇಂಟ್ರೆಸ್ಟ್ ಜಾಸ್ತಿ ಅಂತ ಇರುತ್ತೆ ಅಂತಲೇ ನಾವು ತಿಳಿಸ್ಬೋದು. ಫ್ರೆಂಡ್, ಇಲ್ಲಿ ಈಗ ಬ್ಯಾಂಕ್ನವರಿಗೆಲ್ಲ ನೀವು ಡೀಟೇಲ್ಸ ತಿಳಿಸ್ಕೊಳ್ಳಿ. ಈ ಇಂಟ್ರೆಸ್ಟ್ ಕಮ್ಮಿ ಆದರೆ ಒಳ್ಳೆಯದು. 8% 9% ಈ ಥರ ಕಮ್ಮಿ ಆದರೆ EMI ಕಮ್ಮಿ ಆಗುತ್ತೆ. ಸರ್ಕಾರ ಸಹಾಯಧನ ಸಿಗುತ್ತೆ. ಆಲ್ಮೋಸ್ಟ್ ನಿಮಗೆಲ್ಲ ಇಂಟ್ರೆಸ್ಟ್ ಕಮ್ಮಿ ಆಯಿತು ಅಂದರೆ ನಿಮಗೆ 9 ಚಿಲ್ಲರೆಗೆಲ್ಲ ಆಗ್ಬೋದು. ಬಟ್ EMI 3,000 ಲೆಸ್ ಆದರೂ ಸಹ ನಿಮ್ಗೆ 6 ಚಿಲ್ಲರೆ ಒಳಗೆ ನಿಮಗೆ ಆಗ್ಬೋದು. ಅಂದಾಜು ನಾನು ತಿಳಿಸ್ತಾ ಇರೋದು ಇಷ್ಟು ನಿಮಗೆ ಆಗ್ಬೋದು. EMI ಒಟ್ಟಿನಲ್ಲಿ ನಿಮಗೆ ಮಿನಿಮಮ್ ನೀವು 7 ಲಕ್ಷ 5 ಲಕ್ಷ ತಗೊಂಡವ್ರಿಗೆ ಕಮ್ಮಿ ಆಗುತ್ತೆ. ಅದರಲ್ಲೇನಿಲ್ಲ. ಈ ಥರ ನೀವು ಒಟ್ಟಿನಲ್ಲಿ ನಿಮ್ಗೆ ಎಷ್ಟು ಸಾಲ ಬೇಕು ಅಷ್ಟು ಇಲ್ಲಿ ನೀವು ಸಾಲ ಬ್ಯಾಂಕ್ನಲ್ಲಿ ಕೊಡ್ತಾರೆ. ನಿಮ್ಮ ಅರ್ಹತೆ ತಕ್ಕನಾಗಿ ಇಲ್ಲಿ ಬ್ಯಾಂಕ್ ಲೋನ್ ಪ್ರೊಸೆಸ್ಸಲ್ಲಿ ಇಷ್ಟು ಲೋನ್ ಸ್ಕೀಮ್ ಕೊಡ್ತಾರೆ. ಮತ್ತು ನಿಮಗೆ ಏನು EMI ಇದು
EMI ಇಂಟ್ರೆಸ್ಟ್ ಜಾಸ್ತಿ ಆಯಿತು ಅಂದಾಗಲೇ ಸರ್ಕಾರ ಈ ಥರ ಸ್ಕೀಮ್ ತಂದಿರೋದು, ಬಡ್ಡಿ ಸಹಾಯಧನ ನಾವು ಕೊಡ್ತೀವಿ ಅಂತಲೂ ಸಹ ಈ ಸ್ಕೀಮ್ ಮಾಡಿತ್ತು. ಏನೋ 11% ಜಾಸ್ತಿ ಆಯಿತು, ನಮಗೆ ಕಮ್ಮಿ ಮಾಡಿಸ್ಕೊಡ್ರಿ ಅಂತ ಸರ್ಕಾರದ ಹತ್ರ ಸಾಕಷ್ಟು ಜನ ಫಲಾನುಭವಿಗಳು ರಿಕ್ವೆಸ್ಟ್ ಮಾಡ್ತಿದ್ರು ವಸತಿ ಸಚಿವ ಜಮೀರ್ ಅಹ್ಮದ್ ಹತ್ರ. ಆವಾಗ ಈ ಸ್ಕೀಮ್ ತಂದರು, ಮುಖ್ಯಮಂತ್ರಿ ಹತ್ರ ಮಾತಾಡಿ ಈ ಸ್ಕೀಮ್ ತಂದು ನೀವು ಪ್ರೈವೇಟಲ್ಲಿ ಎಲ್ಲರೂ ಮಾಡಿಸ್ಕೊಳ್ಳಿ, ನಾವು ಸಹಾಯಧನ ನಾವು ಕೊಡ್ತೀವಿ ಅಂತ ಇಲ್ಲಿ ಆ ಸ್ಕೀಮ್ ತಂದಿದ್ದಾರೆ ಅಂತ ಹೇಳ್ಬೋದು. ಆ ಸದ್ಯಕ್ಕೆ